ಅವಮಾನ ಮಾಡ್ತಳ್ಳೋ ಅಂತ ಏನಿತ್ತು? ಅವತ್ ರಾತ್ರಿ ರಾಧಿಕಾ ಅದಕ್ಕೆ ಯಾರೋ ಗಂಡಸಿನ ಜೊತೆ ಮಾತಾಡ್ತಾ ಇದ್ರು. ಯಾರು? ಗೊತ್ತಿಲ್ಲ. ರಾಧಿಕಾ ಅದಕ್ಕೇನು ಯಾರು ಅಂತ ಸರಿಯಾಗಿ ಹೇಳಲಿಲ್ಲ. ಎಲ್ರು ಬೈತಾ ಇದ್ರೆ ಅವ್ರು ಅಳ್ತಾ ಸುಮ್ಮನೆ ನಿಂತಿದ್ರು. ಅವ್ನ್ ಕಳ್ಳ ಇರ್ಬೋದು ಅಥವಾ ಇನ್ಯಾರೋ ಇರ್ಬೋದು, ವಿಚಾರಣೆ ಮಾಡ್ಬೇಕಿತ್ತು. ರಾಧಿಕಾ ಅವನ ಜೊತೆ ಮಾತಾಡ್ತಿದ್ಲು ಒಂದು ಮಾತ್ರಕ್ಕೆ ಅವ್ರಿಬ್ರ ಮಧ್ಯೆ ಸಂಬಂಧ ಕಲ್ಪಿಸೋದು ನ್ಯಾಯನಾ ರಾಜು? ರಾಧಿಕನ್ ಮನ್ಸು ಎಷ್ಟು ಪವಿತ್ರವಾದದ್ದು. ಅಂತವಳ ಮೇಲೆ ಅನುಮಾನ ಪಟ್ಟು ಅವಮಾನ ಮಾಡಿ ಸರಿನಾ? ಈ ವಿಷಯನ ನಾ ಬಂದ ತಕ್ಷಣ ಯಾಕೆ ಹೇಳಲಿಲ್ಲ ರಾಜು? ಯಾಕೆ ಗುಟ್ ಮಾಡ್ದೆ? ಯಾರು ಈ ವಿಷಯನ ನಿಮ್ಮ ಹತ್ರ ಮಾತಾಡಬಾರ್ದು ಅಂತ ವಿವೇಕಣ್ಣ, ಅಜ್ಜಿ, ವಿಶಾಖತ್ಗೆ ಎಲ್ಲರೂ ಹೇಳಿದ್ರು. ರಾಧಿಕಾ ಮನೆ ಬಿಟ್ಟು ಹೋದ್ರೆ ನೀನು ಅವಳನ್ನ ಮರಿತೀಯ, ಟ್ರಸ್ಟ್ ಕೆಲಸ ಕಾರ್ಯದ ಕಡೆ ಗಮನ ಕೊಡ್ತೀಯ ಅನ್ಕೊಂಡೆ. ಅವಳಿಲ್ಲಿರೋ ತನಕ ನೀನು ಅವಳ ಹಿಂದೆನೆ ಸುತ್ತಾ ಇದ್ದೆ. ನನ್ನ ತಮ್ಮಂಗೆ ಕೆಟ್ಟ ಹೆಸರು ಬರಬಾರ್ದು, ಅಪ್ಪನ ಗೌರವ, ಮನೆ ಮರ್ಯಾದೆ ಉಳಿಸೋಕ್ಕೋಸ್ಕರ ಈ ಥರ ಮಾಡಿದೆ. ರಾಧಿಕಾ ಪರಿಶುದ್ಧಳು ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ತೀನಿ. ಅವಳಿಗೆ ಈ ಮನೇಲಿ ಏನ್ ಸ್ಥಾನ ಮಾನ ಸಿಗ್ಬೇಕೋ ಅದು ಸಿಗೋ ಹಾಗೆ ಮಾಡ್ತೀನಿ. ಬರಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಬಂದೆ? ನೀನ್ ಮೋಸಗಾರ್ತಿ ಅಂತ ಗೊತ್ತಿದ್ದೆ. ನಿನ್ನ ಮನೇಲಿ ಕೂಡ ಹಾಕಿ ಬೀಗ ಹಾಕೊಂಡು ಹೋಗಿದ್ದೆ. ಬೀಗ ಹಾಕಿದ್ನಲ್ಲ, ಹೇಗ್ ಬಂದೆ? ಯಾರನ್ನ ಕರೆದು ಬೀಗ ತೆಗೆಸ್ಕೊಂಡೆ? ಅಮ್ಮ, ರಾಧಿಕನ್ನ ಮನೆ ಒಳಗಡೆ ಕೂಡ ಹಾಕಿ ಬೀಗ ಹಾಕಿದ. ಅವಳು ಈ ಮನೆ ಮಗಳು, ನನ್ನ ಮುದ್ದಿನ ಮಗಳು. ಜೈಲಲ್ಲಿ ರೊಕ್ಕ ಇದೆಯಲ್ಲ, ಅವಳನ್ನ ಯಾಕಮ್ಮ ಮನೇಲಿ ಬೀಗ? ಕಳ್ಳಿ ಕಣೋ ಇವಳು. ಇವಳೇನ್ ಕೂಡ ಹಾಕ್ದೆ ಅಂಬಾರಿನಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ಬೇಕಾಗಿತ್ತ? ನೀನೇ ಹೇಳು. ಒಂದ್ ಸಾರಿನಾ ಎರಡು ಸಾರಿನಾ ಇವಳು ಹೀಗೆ ಮಾಡಿರೋದು? ಇವಳಿಂದಾಗಿ ಪಂಚಾಯತಿನಲ್ಲಿ ಊರವರೆದ್ರು ನೀನ್ ತಲೆ ತಗ್ಗಿಸಿ ನಿಲ್ಬೇಕು. ಸಾಕು ಅಮ್ಮ, ಸಾಕು. ಈ ವಿಚಾರನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ. ಪಂಚಾಯತಿ ಎದುರುಗಡೆ ನಿಲ್ಲೋದಕ್ಕೆ ನನಗೆ ಯಾವ ಭಯನೂ ಇಲ್ಲ. ನಿಜ ಹೇಳಿ, ಅವತ್ ರಾತ್ರಿ ಬಂದವ್ರು ಯಾರು? ನನಗೇನ್ ಗೊತ್ತು? ನಾನೇನ್ ಬಾಯಿ ಮುಚ್ಕೊಂಡು ಕೂತಿರ್ಲಿಲ್ಲ. ನಾನು ಅವಳ ಪರವಾಗಿ ಮಾತಾಡ್ದೆ. ಆಗ ಅವಳೆ ನಾನ್ ಮಾಡಿದ ತಪ್ಪು ಅಂತ ಒಪ್ಕೊಂಡ್ಲು. ಬಂದೋನ್ ಯಾರು, ಯಾಕೆ ಬಂದಿದ್ದ ಅಂತ ಕೇಳಿದಾಗ ಅವನನ್ನ ನಾನೇ ಬರಕ್ ಹೇಳ್ದೆ ಅಂತ ಹೇಳಿದ್ಲು. ಆಗ ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ? ನನ್ನ ತಂಗಿ ಹೀಗ್ ಮಾಡಿದ್ಲಲ್ಲ ಅಂತ ನನಗ್ ಮಾತೇ ಹೊರಡ್ಲಿಲ್ಲ. ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ನಾಳೆ ಮಧುರಾಪುರಕ್ಕೆ ಹೋಗಿ ರಾಧಿಕನ್ನೇ ಕೇಳ್ತೀನಿ. ಅವನ್ ಯಾರು ಅಂತ ತಿಳ್ಕೊತೀನಿ. ರಾಜು, ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗಿದೆ? ಅದು ಬಾಸ್ ಲಗೇಜ್ ಕಾರ್ಗಿಟ್ಟು ಕಳ್ಸಿಕೊಟ್ಟು ಬರಕ್ ಹೋಗಿದೆ. ಬಾಸ್ ಲಗೇಜಾ? ಯಾಕೆ ಎಷ್ಟು ಬೆಳಗ್ಗೆ ಎಲ್ಲಿ ಹೋದ ಅವನು? ಮಧುರಾಪುರಕ್ಕೆ. ಅಲ್ಲೇ ಉಳ್ಕೊಂಡು ಕಟ್ಟಡದ ಕೆಲಸ ಶುರು ಮಾಡಿಸ್ತಿದ್ದಾರೆ. ನಮಗ್ ಹೇಳ್ಬಿಟ್ಟು ಹೋಗೋದಾಗಿತ್ತಲ್ಲ. ಎಲ್ಲಾದ್ರಲ್ಲೂ ಆತ್ರ ಹುಡುಗನ್ಗೆ. ನನ್ನ ದಾರಿ ಕ್ಲಿಯರ್ ಆಯ್ತು. ವಿಶು ವಾಪಸ್ ಬರೋದ್ರೊಳಗೆ ನಾನು ಇಲ್ಲಿಂದ ಪರಾರಿಯಾಗಿರ್ತೀನಿ. ವಿಶಾಖ, ನೀನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಮಧುರಾಪುರಕ್ಕೆ ಹೊರಡು. ನಾನು ಯಾಕೆ? ಅಲ್ಲಿ ನಿನ್ ಗಂಡ ಒಬ್ನೇ ಇರ್ತಾನೆ, ಅವನ ಜೊತೆ ಇದ್ಕೊಂಡು ಅವನಿಗೆ ಸಹಾಯ ಮಾಡೋಕೆ. ಆದ್ರೆ ಇಲ್ಲೂ ಕೆಲಸ ಇದೆಯಲ್ಲ ಅಜ್ಜಿ. ನಾವಿಬ್ರು ಇಲ್ಲ ಅಂದ್ರೆ ಇಲ್ಲಿ ಕಷ್ಟ ಆಗುತ್ತೆ. ನೀನ್ ನಿಮ್ ತಾಯಿ ಮನೇಲಿ ಸ್ವಲ್ಪ ದಿನ ಇದ್ದು ಪೂಜೆ ಪುನಸ್ಕಾರ ಎಲ್ಲ ಕಲ್ತ್ಕೊಂಡ್ ಬಾ. ಸಂಸಾರ ನಿಭಾಯಿಸೋದು ಹೇಗೆ ಅಂತ ನಿನಗೆ ಗೊತ್ತಾಗ್ಬೇಕು. ರಾಜು, ನೀನ್ ವಿಶಾಖನ್ ಕರ್ಕೊಂಡು ಹೋಗಿ ಅವ್ರ ಅಮ್ಮನ ಮನೆಗೆ ಬಿಟ್ಬಿಟ್ ಬಾ.